ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದೆ. ಚಕ್ರವರ್ತಿ ಕೋಪಕ್ಕೆ ಕಾರಣವಾಗಿದ್ಯಾರು? ನೆಗೆಟಿವ್ ಪ್ರಚಾರಕ್ಕಿಳಿದು ಆ ಪಡೆ ಕೆರಳಿಸಿ ಬಿಡ್ತಾ? ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದೆ. ಚಕ್ರವರ್ತಿ ಕೋಪಕ್ಕೆ ಕಾರಣ ಆಗಿದ್ಯಾರು? ಹಾಗಾದ್ರೆ ನೆಗೆಟಿವ್ ಪ್ರಚಾರಕ್ಕಿಳಿದು ಆ ಪಡೆ ಕೆರಳಿಸಿ ಬಿಡ್ತಾ ಅಂತ. ವೈರಸಿ ಕಾಟಕ್ಕೆ ಸುದೀಪ್ ಆ ಎಚ್ಚರಿಕೆ ಕೊಟ್ರ. ಕಿಚ್ಚನ ಆ ಒಂದು ಮಾತಿನಿಂದ ಸಮರ ಶುರುವಾಗ್ಬಿಡ್ತಾ. ಕಿಚ್ಚ ಸುದೀಪ್ ವರ್ಸಸ್ ಕೊಲೆ ಆರೋಪಿ ದಚ್ಚು. ಚಂದನವನದಲ್ಲಿ ಮದ ಗಜಗಳ ಬೆಂಕಿ ಬಿರುಗಾಳಿ ಇನ್ನಷ್ಟು ಜೋರಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಕೆಲವೊಂದಷ್ಟು ಅಭಿಮಾನಿಗಳು ಅಥವಾ ಫ್ಯಾನ್ಸ್ ವಾರ್ಗಳು ನಟ ಕಿಚ್ಚ ಸುದೀಪ್ ವರ್ಸಸ್ ಡಿ ಬಾಸ್ ಇವರಿಬ್ಬರ ನಡುವೆ ತಾರಕಕ್ಕೇರ್ತಾ ಇರುತ್ತೆ. ಅದು ಟ್ರೋಲ್ನ ಮೂಲಕ ಅಥವಾ ಕೊಡುವಂಥ ಸ್ಟೇಟ್ಮೆಂಟ್ಗಳನ್ನ ಮೂಲಕ ಅವರವರ ನೆಚ್ಚಿನ ನಾಯಕ ನಟರನ್ನ ಎತ್ತಿ ಮೆರೆಸೋದು ಸಹಜ. ಆದರೆ ಮಾತಿನ ಚಕಮಕಿಯಿಂದ ಎಲ್ಲೋ ಒಂದು ಕಡೆ ಚಂದನವನಕ್ಕೂ ಎಫೆಕ್ಟ್ ಆಗತ್ತೆ ಅನ್ನೋದನ್ನ ಮರೆತು ಒಬ್ಬರ ಕಾಲನ್ನ ಒಬ್ಬರು ಎಳ್ಕೊಳ್ತಾ ತುಂಬ ಕೆಟ್ಟದಾಗಿ ಟ್ರೋಲ್ ಮಾಡೋದನ್ನ ಕೂಡ ನೀವು ಗಮನಿಸ್ತಾ ಇರ್ತೀರಾ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಏನು ಪ್ರಮೋಷನ್ ಕುರಿತು ಆಡ್ತಾ ಇದ್ದಂಥ ಮಾತಿನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಕೆರಳಿ ಕೆಂಡವಾಗಿದ್ರು. ಅಂದರೆ ಇಷ್ಟು ದಿನ ಮೌನ ವಹಿಸಿದ್ ಸಾಕು, ಇನ್ನು ಮೇಲೆ ಯಾರು ಹೇಗಿರ್ತಾರೆ ಅದೇ ರೀತಿ ಉತ್ತರವನ್ನ ಕೊಡಬೇಕು ಅಂತ ಫ್ಯಾನ್ಸ್ಗೆ ಕಿವಿ ಮಾತನ್ನ ಹೇಳಿದ್ರು. ಜೊತೆಗೆ ಎಚ್ಚರಿಕೆಯ ಕರೆಗಂಟೆಯನ್ನ ಕೂಡ ನೀಡಿದ್ರು. ಒಂದು ಕಡೆ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದೇ ಹಂತದಲ್ಲಿ ನೇನು ಡಿಸೆಂಬರ್ನಲ್ಲಿ ತೆರೆಕಂಡು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಮತ್ತೆ ಇದೇ ಕ್ರಿಸ್ಮಸ್ನಂದು ಈಗ ಮಾರ್ಕ್ ಕೂಡ ಬಿಡುಗಡೆಯ ಹಂತವನ್ನ ತಲುಪ್ತಾ ಇದೆ. ಅದ್ರ ಮಧ್ಯದಲ್ಲಿ ಈ ಹಿಂದೆ ಅವರ ಪೈಲ್ವಾನ್ ಸಿನಿಮಾ ಕೂಡ, ಕಿಚ್ಚ ಸುದೀಪ್ ಅವರ ಅಭಿನಯದ ಪೈಲ್ವಾನ್ ಸಿನಿಮಾ ಕೂಡ ಏನು ಪೈರಸಿ ಕಾರಣವಾಗಿತ್ತು. ಸಿನಿಮಾವನ್ನು ರೆಕಾರ್ಡ್ ಮಾಡ್ಕೊಂಡು ಬಂದು ರಿಲೀಸ್ ಆಗಿ ಕೆಲವೇ ದಿನಗಳಲ್ಲಿ ಎಲ್ಲರ ಮೊಬೈಲಲ್ಲೇ ಹರಿದಾಡ್ಬಿಟ್ಟಿತ್ತು. ಆ ಒಂದು ಕೋಪಕ್ಕೆ ಹಾಗೆ ಹೇಳಿದ್ರ ಸುದೀಪ್ ಅವ್ರು ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಕಿಚ್ಚನ ಆ ಒಂದು ಮಾತಿನಿಂದ ಚಂದನವನದಲ್ಲಿ ಬೆಂಕಿ ಬಿರುಗಾಳಿ ಶುರುವಾದಂತೆ ಕಾಣಿಸ್ತಾ ಇದೆ. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಅಥವಾ ದರ್ಶನ್ ಅವರ ಅಭಿಮಾನಿಗಳಿಗೆ ಇನ್ನಷ್ಟು ಸ್ಟಾರ್ ವಾರ್ ಮಾಡೋದಕ್ಕೆ ಬಿಸಿ ಬಿಸಿ ಹಾಟ್ ಟಾಪಿಕ್ ಅಂತೂ ಸಿಕ್ಕಿದ್ದಂತಾಗಿದೆ. ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಇನ್ನೇನು ಬಿಡುಗಡೆಯ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ದಚ್ಚು ಫ್ಯಾನ್ಸ್ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ರು. ಮಾರ್ಕ್ಗೆ ದಚ್ಚು ಫ್ಯಾನ್ಸ್ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿದ್ದಾರೆ. ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ಈ ಸಂಬಂಧ ನೆಗೆಟಿವ್ ಪ್ರಚಾರಕ್ಕಿಳಿದ ದಚ್ಚು ಫ್ಯಾನ್ಸ್ಗೆ ವಾರ್ನಿಂಗ್ ಕೊಟ್ಟಿರೋದಿದು. ಚಿತ್ರ ರಿಲೀಸ್ ಹೊತ್ನಲ್ಲಿ ಯುದ್ಧಕ್ಕೆ ಒಂದು ಪಡೆ ರೆಡಿ ಆಗಿದೆ, ನಾವು ಕೂಡ ಸಮರಕ್ಕೆ ಸಿದ್ಧ, ಯಾಕಂದ್ರೆ ನಾವು ಮಾತಿಗೆ ಬದ್ಧ ಅಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಖಡಕ್ ಕೌಂಟರ್ ಕೊಟ್ಟ ಕಿಚ್ಚ, ನಾವೆಲ್ಲ ಒಳ್ಳೆ ಹೆಸರಿನಲ್ಲಿ ಇರಬೇಕು ಅನ್ನುವಂತ ಕಾರಣ, ಆ ಕಾರಣಕ್ಕೆ ಬಾಯಿ ಮುಚ್ಕೊಂಡಿದ್ದೆ ಅಂತ ಕಿಡಿಕಾರಿದ್ದಾರೆ ಸುದೀಪ್ ಅವರು. ದಚ್ಚು ಅಭಿಮಾನಿಗಳಿಗೆ ಸುದೀಪ್ ಪರೋಕ್ಷವಾದ ಎಚ್ಚರಿಕೆಯನ್ನ ಕೊಟ್ಟಿರೋದು. ಕಳೆದ ಒಂದೆರಡು ದಿನಗಳ ಹಿಂದೆ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ರಿಲೀಸ್ ಇತ್ತು. ಅದಕ್ಕೆ ಅಂದರೆ ಟೀಸರ್ ರಿಲೀಸ್ ಇರುತ್ತಲ್ಲ, ಪ್ರಮೋಷನ್ ಕಾರ್ಯಗಳು. ಆ ಸಂದರ್ಭದಲ್ಲಿ ಮಾರ್ಕ್ ಸಿನಿಮಾದ ಕುರಿತಾಗಿ ಒಂದು ಟೀಮ್ ಕಟ್ಕೊಂಡಿದೆ. ಆ ಟೀಮ್ ಬೇಕು ಅಂತಲೇ ನೆಗೆಟಿವ್ನ ಕಮೆಂಟ್ಸ್ಗಳನ್ನು ಸುರಿಸೋದು ಅಥವಾ ಬೇಕು ಅಂತಲೇ ಪೈರಸಿ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಅದೇನೇ ಇರಲಿ, ನಾವು ಕೂಡ ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ, ಒಂದು ಪಡೆ ಇದೆ, ಅದು ಯುದ್ಧಕ್ಕೆ ರೆಡಿ ಆಗಿದೆ, ನಾನು ಕೂಡ ಸಮರಕ್ಕೆ ಸಿದ್ಧ ಆಗಿದ್ದೀನಿ, ಯಾಕಂದರೆ ನಾನು ಕೊಟ್ಟ ಮಾತಿಗೆ ಬದ್ಧ ಅಂತ ಕಾರ್ಯಕ್ರಮದಲ್ಲಿ ಇಷ್ಟು ದಿನ ಸೈಲೆಂಟ್ನ ಮೂಲಕ ಉತ್ತರ ಕೊಡ್ತಾ ಇದ್ದಂಥ ನಟ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿ ಅವ್ರದ್ದೇ ಬೇರೆಯದ್ದೇ ಸ್ಟೈಲ್ನಲ್ಲಿ ಉತ್ತರವನ್ನ ಕೊಟ್ಟಿದ್ರು. ನಾವೆಲ್ಲ ಒಳ್ಳೆ ಹೆಸರಿನಲ್ಲಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಯಿ ಎಲ್ಲ ಮುಚ್ಕೊಂಡು ಸುಮ್ಮನಿದ್ದೆ ಅಂತ ಹೇಳಿಬಿಟ್ರು ಅಲ್ಲಿನೇ ವೇದಿಕೆಯಲ್ಲಿ. ದಚ್ಚು ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಸುದೀಪ್ ಪರೋಕ್ಷವಾದ ಎಚ್ಚರಿಕೆಯನ್ನ ಕೊಟ್ರ, ಬೇಕು ಬೇಕಂತಲೇ ಕಾಲೆಳೆಯುವಂಥ ಕೆಲವೊಂದಷ್ಟು ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರ ಅನ್ನುವಂತಹ ಗುಮಾನಿಗಳು ವ್ಯಕ್ತವಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಹುಬ್ಬಳ್ಳಿಯಲ್ಲಿ ಯಾವಾಗ ಕಿಚ್ಚ ಸುದೀಪ್ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟರು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸ್ಟಾರ್ ವಾರ್ ಜೊತೆಗೆ ಫ್ಯಾನ್ ವಾರ್ಗಳು ಜೋರಾಗಿ ನಡೀತಾ ಇದೆ.
ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ, ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ. ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು. ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ, ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ. ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು. ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್. ಕಿಚ್ಚ ಸುದೀಪ್ ಅವರು ಮಾತನಾಡ್ತಾ ಇದನ್ನ ಗಮನಿಸ್ತಾ ಇದ್ರಲ್ಲ, ಈ ಮಾತಿಗೆ ದಚ್ಚು ಫ್ಯಾನ್ಸ್ ಕೆಂಡಾಮಂಡಲರಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ತಿರುಗು ಬಿದ್ದಿದ್ದಾರೆ. ಗಜಪಡೆ ಮದ ಏರಿದ ಗಜಪಡೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸುದೀಪ್ ಮಾತಿಗೆ ದಚ್ಚು ಫ್ಯಾನ್ಸ್ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಿರುಗು ಬಿದ್ದಿದ್ದಾರೆ ಡಿ ಫ್ಯಾನ್ಸ್. ಗಜಪಡೆ ಮದ ಏರಿದ ಗಜಪಡೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ದಚ್ಚು ಒಳಗೆ ಹೋದ ಮೇಲೆ ಕಿಚ್ಚಾಗೆ ಧೈರ್ಯ ಬಂದು ಬಿಟ್ಟಿದೆ. ಕಿಚ್ಚ ಸುದೀಪ್ ಫ್ಯಾನ್ಸ್ಗಳಿಂದಲೂ ಖಡಕ್ ಕೌಂಟರ್ ಬರ್ತಾ ಇದೆ. ದಚ್ಚು ಅಭಿಮಾನಿಗಳಿಗೆ ಕಿಚ್ಚನ ಫ್ಯಾನ್ಸ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಫ್ಯಾನ್ಸ್ ವಾರ್ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಜನ ಸಂಪಾದನೆ ಮಾಡೋದಕ್ಕೂ ಯೋಗ್ಯತೆ ಇರಬೇಕು ಕಂಡ್ಲ, ಯುದ್ಧ ಮಾಡೋದಕ್ಕೆ ಒಬ್ಬ ಶಕುನಿ ಕೂಡ ಮಾಡಿಸಿಬಿಡ್ತಾನೆ ಅನ್ನುವಂಥ ಕಮೆಂಟ್ಸ್ ಅನ್ನ ನೀವು ನೋಡ್ತಾ ಇದ್ರಿ. ಮುಂದುವರೆದು ಗಜಪಡೆ ಮದ ಏರಿದ ಗಜಪಡೆ ಅಂತ ಕಿಚ್ಚ ಸುದೀಪ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ರೆ, ಮತ್ತೊಂದು ಕಡೆ ಕೆಟ್ಟದಾಗಿ ಅಶ್ಲೀಲ ಪದಗಳಿಂದಲೂ ಕೂಡ ಕಮೆಂಟ್ ಸೆಕ್ಷನ್ಗಳಂತೂ ನೋಡೋದಕ್ಕೆ ಬರೋದಿಲ್ಲ. ಅದಕ್ಕೆ ದರ್ಶನ್ ಅವರು ಬಂದು ಅಥವಾ ಸುದೀಪ್ ಅವರು ಬಂದು ಏನು ನೀವು ಗಲಾಟೆ ಮಾಡ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ ಅಂತ ಹೇಳಿರೋದಿಲ್ಲ. ಬಟ್ ಕೆಲವೊಂದಷ್ಟು ಬಾರಿ ಆ ಫ್ಯಾನ್ಸ್ಗಳ ಗಲಾಟೆ ಅಥವಾ ಫ್ಯಾನ್ಸ್ ವಾರ್ ತಾರಕಕ್ಕೇರ್ಬಿಟ್ಟಿರತ್ತೆ. ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ
ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದ ನಂತರದಲ್ಲಿ ಕಿಚ್ಚ ಸುದೀಪ್ ಅವ್ರಿಗೆ ಧೈರ್ಯ ಬಂದಂತೆ ಕಾಣಿಸ್ತಿದೆ ಅಂತ ಕಿಚ್ಚ ಸುದೀಪ್ ಅವರ ಕಾಲೆಳಿತಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು. ಒಟ್ನಲ್ಲಿ ಡಿ ಬಾಸ್ ಶೋಲ್ಜರ್ಸ್ ಅನ್ನುವಂತಹ ಫ್ಯಾನ್ಸ್ ಪೇಜ್ನಿಂದ, ಜೊತೆಗೆ ರವಿ ದರ್ಶನ್, ಫಯಾಜ್, ಕೆಲವೊಂದಷ್ಟು ಹೆಸರುಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರ ಫೋಟೋಗಳನ್ನ ಹಾಕೊಂಡು ಅವ್ರು ಜೈಲಿನಲ್ಲಿ ಹೋಗಿದ್ರೂ ಕೂಡ ಡೆವಿಲ್ ಅನ್ನ ಗೆಲ್ಸಿದ್ದಾರೆ. ಅವರು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಮಾರ್ಕ್ ಕೂಡ 25ನೇ ತಾರೀಕಿಗೆ ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಹುಬ್ಬಳ್ಳಿಯಲ್ಲಿ ಸುದೀಪ್ ಅವರು ಆಡಿದಂಥ ಕೆಲವೊಂದಷ್ಟು ಮಾತುಗಳು ಕೆರಳಿಸಿದಂತಾಗಿದೆ. ಅಂದ್ರೆ ಕುದಿತಾ ಇದ್ದಂತಹ ಬೆಂಕಿಯ ಮೇಲೆ ಇನ್ನಷ್ಟು ಉಪ್ಪು ಸುರಿದಂತೆ ತುಪ್ಪ ಸುರಿದಂತಾಗಿದೆ. ಪಟಪಟ ಅಂತ ಸಿಡಿತಾ ಇದೆ ಸೋಷಿಯಲ್ ಮೀಡಿಯಾದ ಎಲ್ಲ ಕಡೆಯೂ ಕೂಡ. ಮುಂದುವರೆದು ಫ್ಯಾನ್ಸ್ಗಳಂತೂ ಇಷ್ಟು ದಿನ ಸುಮ್ಮನಿದ್ರಿ ನೀವೆಲ್ಲವನ್ನ ಸಹಿಸ್ಕೊಂಡು, ಇನ್ನು ಮೇಲೆ ಯಾವುದನ್ನು ಸಹಿಸ್ಕೊಳ್ಬೇಡಿ, ಯಾವುದನ್ನ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಟ್ಬಿಡಿ ಅಂತ ಸುದೀಪ್ ಅವರು ಹೇಳಿದ ನಂತರದಲ್ಲಿ ಬೇಕಾದಷ್ಟು ಕಮೆಂಟ್ಸ್ಗಳು ಸುರಿದು ಬರ್ತಾ ಇದೆ. ಇನ್ನು ಸುದೀಪ್ ಅವ್ರಿಗೆ ದರ್ಶನ್ ಒಳಗಡೆ ಹೋದ ಮೇಲೆ ಧೈರ್ಯ ಬಂದಂತ ಕಾಣಿಸ್ತಾ ಇದೆ. ಕಿಚ್ಚನನ್ನ ಕೆಣಕಿ ಉಳಿದವರಿಲ್ಲ. ಡೆವಿಲ್ ಸಿನಿಮಾದ ಕೆಲವೊಂದಷ್ಟು ಡೈಲಾಗ್ಗಳನ್ನು ಹಾಕಿದ್ದಾರೆ. ಈಗಾಗಲೇ ಫ್ಯಾನ್ಸ್ ವಾರ್ ಕೂಡ ಜೋರಾಗಿ ನಡೀತಾ ಇದೆ.